Hi, hello, namaste, good morning to all my dear divine vibes. I hope you all are doing great and awesome in your life. ಸೊ ಇವತ್ತಿನ ನನ್ನ ದಿನ ಆಸಮ್ ಆಗಿತ್ತು. ಎಸ್, ಆ್ಯಸ್ ಯೂಶ್ವಲ್ ನಾನು ಬೆಳಗ್ಗೆ 6:30 ಆಫೀಸ್ಗೆ ಹೋದೆ. ಕೂಲ್ ಆಗಿತ್ತು ವೆದರು. ಆಫೀಸಿಗೆ ಹೋದ ನಂತರ ಟೀ ಕುಡಿಬೇಕನ್ನಿಸ್ತು. ಟೀ ಕುಡಿದೆ ಮತ್ತು 6:30ಗೆ ಆಫೀಸಿಗೆ ರೀಚ್ ಆಗೋದ್ರಿಂದ ಟೀ ಅಥವಾ ಕಾಫಿ ಬೇಕನ್ಸುತ್ತೆ. ಆಮೇಲೆ 8 ಗಂಟೆಗೆ ಬ್ರೇಕ್ಫಾಸ್ಟಿಗೆ ಹೋದ್ವಿ. ಬ್ರೇಕ್ಫಾಸ್ಟ್ ಇವತ್ತು ಪರೋಟ ಮತ್ತು ಅವಲಕ್ಕಿ ಇತ್ತು. ಅವಲಕ್ಕಿ ಚೆನ್ನಾಗಿತ್ತು, ಪರೋಟ ತುಂಬ ಎಣ್ಣೆ ಆಗಿತ್ತು. ಅದಾದ ನಂತರ ಸ್ವಲ್ಪ ಪೇಪರ್ ಓದಿದೆ, ತುಂಬ ಚೆನ್ನಾಗಿತ್ತು. ಹೆಚ್ಚು ಮಾತನಾಡಿದರೆ ವಾಚಳಿ, ಸುಮ್ಮನಿದ್ದರೆ ಪುತ್ಥಳಿ, ಅತಿರೇಕ ಒಳ್ಳೆಯದಲ್ಲ ಎಂಬುದಾಗಿತ್ತು. ಸೊ ಇವತ್ತು ಎಥೆನಾಲ್ ಇಂಧನ ಜಲ ವಿಸ್ತರಣೆ ಬೇಗ ಸ್ವಲ್ಪ ತಿಳ್ಕೊಂಡೆ. ಆಮೇಲೆ ಆಫೀಸಿಂದ ಬರುವಾಗ ಕ್ಯಾಬ್ ಲೇಟ್ ಆಯಿತು. ಸೊ ಕ್ಯಾಬ್ ಲೇಟ್ ಆಯಿತು ಅಂತ ನಾನು ನನ್ನ ಫ್ರೆಂಡು ಕ್ಯಾಬ್ಗೋಸ್ಕರ ಅಲ್ಲೇ ಕಾಯ್ತಾ ಕೂತ್ವಿ. ಸೊ 4:15 ಬರೋ ಕ್ಯಾಬು 5:15 ಬಂತು. 5:30ವರೆಗೂ ನಾನು ನನ್ನ ಫ್ರೆಂಡು ಅಲ್ಲೇ ಚಾಟ್ ಮಾಡ್ತಾ ವಾಕ್ ಮಾಡ್ತಾ ಇದ್ವಿ. ತುಂಬ ಗ್ರೀನಾಗಿರೋ ಗ್ರಾಸ್ ನೋಡಿ ನನಗಂತೂ ಸಖತ್ ಖುಷಿ ಆಯಿತು. ಯಾಕಂದರೆ ಇದು ತುಂಬ ಒಳ್ಳೆಯದು ಕಣ್ಣಿಗೆ ಮತ್ತು ಕಾಲಿಗೂ ಕೂಡ ಎನರ್ಜಿ ಕೊಡುತ್ತೆ. ಮತ್ತೇನೋ ಟೀ ಕುಡಿಬೇಕು ಅನ್ನಿಸ್ತು. ಕ್ಯಾಬ್ ಇನ್ನೂ ಬಂದಿಲ್ಲ ಅಂತ ಮತ್ತೆ ಹೋದ್ವಿ. ಚೆನ್ನಾಗಿತ್ತು. ಚಾಯ್ ಪಾಯಿಂಟಲ್ಲಿ ಟೀನ ಕುಡಿದ್ವಿ. ಸೊ ಆಸಮ್ ಆಗಿತ್ತು. ಇವತ್ತು ಮಂಗಳವಾರ ಆದ್ದರಿಂದ ಆಂಜನೇಯನ ಟೆಂಪಲ್ಗೆ ಹೋಗಬೇಕಿತ್ತು. ಸೊ ಬಂದ ತಕ್ಷಣ ಆಂಜನೇಯನ ಟೆಂಪಲ್ಗೆ ಹೋಗಿ ಆಂಜನೇಯನ ದರ್ಶನ ತೊಗೊಂಡು ಬಂದ್ವಿ. ಏನೋ ಮನಸ್ಸಿಗೆ ಖುಷಿ. ಪಕ್ಕದಲ್ಲೇ ಶಿವ ಟೆಂಪಲ್ ಇರೋದ್ರಿಂದ ಶಿವನ್ನು ಕೂಡ ಭೇಟಿಯಾಗಿ ಬಂದ್ವಿ. ಇದಾಗಿತ್ತು ಇವತ್ತಿನ ನನ್ನ ಡೇ. ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಫಾರ್ ವಾಚಿಂಗ್.